ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗ್ರೋ ಫ್ಯಾಕ್ಟ್ ಇನ್ ಕನ್ನಡ ಅನ್ನುವಂಥ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೌದು ವಿದ್ಯಾರ್ಥಿಗಳೇ, ನೀವೆಲ್ಲ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರುವ ಹಾಗೆ 8, 5 ಮತ್ತು 9ನೇ ತರಗತಿ ಏನು ಬೋರ್ಡ್ ಎಕ್ಸಾಮ್ನ ತೆಗೆದುಕೊಳ್ತಾ ಇದ್ರು ಅದನ್ನು ಸ್ಥಗಿತಗೊಳಿಸಲಾಗಿತ್ತು. ಆದರೆ ಮುಂದೂಡಿಕೆಯನ್ನು ಕೂಡ ಮಾಡಲಾಗಿತ್ತು. ತೆಗೆದುಕೊಳ್ತಾರೋ ಇಲ್ವೋ ಅನ್ನೋದು ಡೌಟ್ ಕೂಡ ಇತ್ತು. ಆದರೆ ಅದಕ್ಕೆ ಈಗ ಸರ್ಕಾರವು ಅದಕ್ಕೆ ಉತ್ತರವನ್ನು ನೀಡಿದೆ ಹಾಗೂ ಅದಕ್ಕೆ ವೇಳಾಪಟ್ಟಿಯನ್ನು ಪ್ರಕಟಣೆ ಮಾಡಿದೆ. ಅಂದರೆ ಎಕ್ಸಾಮ್ ನಡೆಯುತ್ತೆ ಹಾಗೂ ಅದರ ವೇಳಾಪಟ್ಟಿಯನ್ನು ಪ್ರಕಟಣೆ ಮಾಡಿದ್ದಾರೆ. ಹಾಗೂ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇದೇ ರೀತಿಯಾದಂತಹ ಸ್ಕಾಲರ್ಶಿಪ್ ಆಗಲಿ, ಯಾವುದೇ ರೀತಿಯಾದಂಥ ಎಜುಕೇಷನ್ನ ಅಪ್ಡೇಟ್ಗಳಾಗಿರಲಿ, ನಿಮಗೆ ಬೇಕಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದ ಹಾಗೆ ಇಲ್ಲಿ ನಿಮಗೆ ಟೈಮ್ ಟೇಬಲ್ ಸಿಗುತ್ತೆ. ನೋಡಿ, ಮೊದಲನೇದಾಗಿ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನ ವೇಳಾಪಟ್ಟಿ ಅಂತ ತಿಳಿಸಿದ್ದಾರೆ. ಮೊದಲನೇದಾಗಿ ಪರಿಸರ ಅಧ್ಯಯನ, ಅದು 25/3/2024ಕ್ಕೆ. ನಂತರ ಗಣಿತ ಪರೀಕ್ಷೆ 26/3/2024. ನೀವು ಬೇಕಾದರೆ ಸ್ಕ್ರೀನ್ಶಾಟ್ ಅನ್ನು ಕೂಡ ತೆಗೆದುಕೊಳ್ಬಹುದು. ನಂತರ ಇಲ್ಲಿ ನೋಡಿ, ಪರಿಸರ ಅಧ್ಯಯನದ ಮೌಲ್ಯಾಂಕನ ಪರೀಕ್ಷೆಯು ಮಧ್ಯಾಹ್ನ 2:30ಯಿಂದ 4:30ವರೆಗೆ ನಡೆಯಲಿದೆ. ಹಾಗೂ ಗಣಿತ ವಿಷಯಕ್ಕೆ ಬೆಳಿಗ್ಗೆ 10-12 ಗಂಟೆಯವರೆಗೆ ಪರೀಕ್ಷೆ ನಡೆಯಲಿದೆ ಅಂತ ತಿಳಿಸಿದ್ದಾರೆ. ಹಾಗೂ ನೆಕ್ಸ್ಟ್ ಆಗಿ ಇಲ್ಲಿ ಬರೋದಾದ್ರೆ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರಿಷ್ಕೃತ ಪರೀಕ್ಷೆಯ ವೇಳಾಪಟ್ಟಿ ಅಂತ ತಿಳಿಸಿದ್ದಾರೆ. ಇಲ್ಲಿ ನೋಡಿ, ತೃತೀಯ ಭಾಷೆ ಹಿಂದಿ 25/3/2024 2:30ಯಿಂದ 5:00ವರೆಗೆ. ಹಾಗೂ ಗಣಿತ ಪರೀಕ್ಷೆ 26/3/2024 10ರಿಂದ 12:30ವರೆಗೆ. ಹಾಗೂ ವಿಜ್ಞಾನ ಪರೀಕ್ಷೆ 27/3/2024 2:30ರಿಂದ 5:00ವರೆಗೆ. ಹಾಗೂ ಸಮಾಜ ವಿಜ್ಞಾನ ಪರೀಕ್ಷೆ 28/3/2024 10ರಿಂದ 12:30ವರೆಗೆ ಅಂತ ತಿಳಿಸಿದ್ದಾರೆ. ನೀವು ಬೇಕಾದರೆ ಸ್ಕ್ರೀನ್ಶಾಟ್ ಅನ್ನು ತೆಗೆದುಕೊಳ್ಳಿ. ಹಾಗೂ ಇಲ್ಲಿ ಕೆಳಗಡೆ ಬಂದರೆ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರಿಷ್ಕೃತ ವೇಳಾಪಟ್ಟಿ ಅಂತ ತಿಳಿಸಿದ್ದಾರೆ. ಇಲ್ಲಿ ನೀವು ನೋಡ್ಕೊಳ್ಬೋದು, ತೃತೀಯ ಭಾಷೆ ಹಿಂದಿ 25ಕ್ಕೆ, ಗಣಿತ 26ಕ್ಕೆ, ವಿಜ್ಞಾನ 27ಕ್ಕೆ, ಸಮಾಜ ವಿಜ್ಞಾನ ಪರೀಕ್ಷೆ 28ಕ್ಕೆ. ಹಾಗೂ ಅವುಗಳ ಸಮಯವನ್ನು ಕೂಡ ಇಲ್ಲಿ ನೀಡಿದ್ದಾರೆ. ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮಗೆ ಏನಾದರೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ನಿಮಗೆ ಆದಷ್ಟು ರಿಪ್ಲೈ ಮಾಡ್ತೀನಿ. ಕೊನೆಯವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ವಿದ್ಯಾರ್ಥಿಗಳೇ.